ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕನ್ನಡಾಂಬೆ ನಾಡಿನಲ್ಲಿ ಸ್ವರ್ಗವಿದೆ, ಸ್ವರ್ಗವನ್ನು ಮೀರಿಸೋ ನಿಸರ್ಗವಿದೆ. ಪ್ರೀತಿಯಿಂದ ಪ್ರೀತಿ ಪಡೆಯೋ ನಮ್ಮ ಪ್ರಕೃತಿ, ಸಾವಿರಾರು ಕಾಲದಿಂದ ಬಂದ ಸಂಸ್ಕೃತಿ. ಚಿತ್ರಮ್ಮನ ವಾಯ್ಸಲ್ಲಿ ಹಾಡು ಕೇಳ್ತಾ ಇದ್ದರೆ ರೋಮಾಂಚನ. ಕರ್ನಾಟಕ ಏನಿದೆ ನಮ್ಮ ಕರುನಾಡು, ಅದನ್ನ ಪೂರ್ತಿ ಹಾಡಲ್ಲಿ ಹೇಳಿದ್ದಾರೆ. 2 ಚರಣದಲ್ಲಿ ಎಲ್ಲ ಕಟ್ಕೊಟ್ಬಿಟ್ರು ಹಂಸಲೇಖ ಅವರು. 2 ವರ್ಷನಿದೆ ಹಾಡು, ಒಂದೇ ಟ್ಯೂನ್ 2 ಹಾಡು ಮಾಡಿದರು. ಒಂದ್ರಲ್ಲಿ SPB ಚಿತ್ರಮ್ಮ, ಒಂದ್ರಲ್ಲಿ ಚಿತ್ರಮ್ಮ ಸೋಲೋ ಸಾಂಗು. ವಾವ್, ಸೂಪರ್ ಡೂಪರ್ ಹಿಟ್ ಆಗಿ ಇವತ್ತಿಗೂ ಎಲ್ಲ ಕಡೆ ಪ್ಲೇ ಆಗಬೇಕಿದ್ದಂಥ ಹಾಡು ಸಿನಿಮಾದ ಅನ್ಸಕ್ಸಸ್ಸಿಂದ ಗೊತ್ತೇ ಆಗಿಲ್ಲ. ಅಂದರೆ ಚಂದ್ರಹಾಸ ಡೈರೆಕ್ಟ್ ಮಾಡೋ ಸಿನಿಮಾ ಇದು. ಚಂದ್ರಹಾಸ ಆಳುವವರು 1996 ಬರುತ್ತೆ. ಸ್ಟಂಟ್ ಮಾಸ್ಟರ್ ಅಂತ ಸಿದ್ಧಾರ್ಥ ಅವರು, ಸುಧಾರಣೆ ಅವರು ಆ್ಯಕ್ಟ್ ಮಾಡಿದ್ರು. ಒಳ್ಳೆ ಹಾಡುಗಳಿತ್ತು. ಇದರ ಒಂದು ರೆಕಾರ್ಡಿಂಗ್ ಎಲ್ಲ ಆಗೋದು ಸಂಕೇತಲ್ಲಿ, ರಿಕಾರ್ಡಿಂಗ್ ಆಗೋದು ಪ್ರಸಾದಲ್ಲಿ. ನೋಡಿ, ಚಂದ್ರಹಾಸ ಆಳುವವ್ರಿಗೆ ಹಂಸಲೇಖ ಅವರು ಎಲ್ಲ ಒಳ್ಳೆ ಹಾಡೇ ಕೊಟ್ಟರು. ಕಾಲೇಜ್ ಹೀರೋ, ಸಿಂಗಾರಿ ಬಂಗಾರಿ, ಸ್ಟೆಂಟ್ ಮಾಸ್ಟ್ರು, ಈ ರೀತಿ ಒಳ್ಳೆ ಹಾಡುಗಳು. ಎಲ್ಲ ಹಾಡು ಚೆನ್ನಾಗಿತ್ಕೊಂಡ್ರಿ. ಇದರಲ್ಲಿ ಒಂದು ಹಾಡು ಬರೆದಿದ್ದು JM ಪ್ರಹ್ಲಾದ್ ಅವರು ಕೊಡಗಿನ ಬೆಳ್ಳಿ ಹುಡುಗಿ ಅಂತ ಒಂದು ಹಾಡಿದೆ, ಅದು ಅವ್ರು ಬರೆದಿದ್ದು. ಆ್ಯಕ್ಚುಲಿ JM ಪ್ರಹ್ಲಾದ್ ಅವರು ಶೇಷಾದ್ರಿ ಅವ್ರ ಸಿನಿಮಾಗೆ, ನಮ್ಮ ಪರಿಣಾಮಚಂದ್ರ ಸಿನಿಮಾಗೆ ಸಂಭಾಷಣೆ ಸಾಹಿತ್ಯ ಎಲ್ಲ ಬರೆಯೋರು. ಒಳ್ಳೆ ಸಾಹಿತಿ ಅವರು, ಒಳ್ಳೆ ಸಂಭಾಷಣೆಕಾರರು. ಅವ್ರು ಇದಕ್ಕೊಂದು ಹಾಡು ಬರೆದಿದ್ದಾರೆ. ಕೊಡಗಿನ ಬೆಳ್ಳಿ ಹುಡುಗಿ ಕೂರ್ಗಿ ಕೂರ್ಗಿ ಮಿಂಚಂತೆ ನಿನ್ನ ಹುನಗಿ, ಬಾಬಾರೆ ಹೂವ ಹುಡುಗಿ, ಪೂವಿಗೆ ಹೂವ ಹಾಸಿಗಿ ಅಂತ. ಅದು ಪೂವಮ್ಮ ಅಂತೆಲ್ಲ ಕೂರ್ಗಿಸ್ತು ನಾಮಕರಣ ಮಾಡ್ತಾರೆ, ಹೆಸರಿಡ್ತಾರೆ. ಹಾಗಾಗಿ ಆ ಹೆಸರು ಹಂಗೆ ಬಳಸ್ಕೊಂಡು ಒಳ್ಳೆ ಹಾಡು ಮಾಡಿದರು. ಏನು ಹಾಡ್ರಿ ಅದು, ಕನ್ನಡಾಂಬೆ ನಾಡಿನಲ್ಲಿ ಹಾಡು. ಅಷ್ಟಾಗಿ ಯಾರು ನಾಲಿಗೆಯಲ್ಲಿ ನಲಿಲಿಲ್ವಲ್ರಿ ಹಾಡು, ಯಾರು ಕಿವಿಲು ಗುಣಗಲಿಲ್ವಲ್ರಿ ಹಾಡು. ಅಬ್ಬಾ, ಕನ್ನಡಾಂಬೆ ನಾಡಿನಲ್ಲಿ ಸ್ವರ್ಗವಿದೆ, ಸ್ವರ್ಗವನ್ನು ಮೀರಿಸೋ ನಿಸರ್ಗವಿದೆ. ಪ್ರೀತಿಯಿಂದ ಪ್ರೀತಿ ಪಡೆಯೋ ನಮ್ಮ ಪ್ರಕೃತಿ, ಸಾವಿರಾರು ಕಾಲದಿಂದ ಬಂದ ಸಂಸ್ಕೃತಿ. ಅದರಲ್ಲಿ ಮೊದಲ ಚರಣ, 2ನೇ ಚರಣದಲ್ಲಿ ಎಲ್ಲರ ಬಗ್ಗೆಯೂ ಹಂಸಲೇಖ ಅವರು ಬರೆದು ಬಿಟ್ಟಿದ್ದಾರೆ. ಒಂದು 2.5 ಗಂಟೆಲಿ ಬರೆಯೋದು, ಬರ್ಕೊಂಡು ಹೋಗ್ಬಿಡೋದು ಅಷ್ಟೇ. ಇದು ಅಂಥ ಅದ್ಭುತ ಹಾಡು. ಪಂಪನ ಕಾವ್ಯ ನೆಲೆ, ರನ್ನನ ಸ್ಫೂರ್ತಿ ಸೆಲೆ, ಶರಣರ ಕೈಲಾಸ, ದಾಸರ ವೈಕುಂಠ, ಕಲೆಗಳ ಶೃಂಗಾರ, ಕಲಿಗಳ ಔದಾರ್ಯ, ಚಿನ್ನದ ಕೋಲಾರ, ಜನಪದ ಸಿಂಧೂರ, ಚರಿತೆಯಲ್ಲಿ ಕವಿತೆಯಲ್ಲಿ ಹಿರಿಮೆಗಳ ರಾಗಕುಲ, ಬಕುತಿಯಲ್ಲಿ ಮುಕುತಿಯಲ್ಲಿ ಅನುಭವದ ಸಂತಕುಲ. ವಾವ್, ಏನ್ ನಿರೀಕ್ಷರಿ ಇದು. ಅದು ಸಾಧಕರ ಬಗ್ಗೆ ಆಯ್ತಾ, ನಮ್ಮ ಆದಿ ಕವಿಗಳ ಬಗ್ಗೆ ಎಲ್ಲ ಬರೆದ್ರಾ. ನೆಕ್ಸ್ಟು ಪ್ರಕೃತಿ ಬಗ್ಗೆ, ಅದೇ ಒಂದು ಹಾಡಲ್ಲಿ 2ನೇ ಚರಣ. ಗಗನವ ಚುಂಬಿಸಿದೆ ಸಹ್ಯಾದ್ರಿ ಗಿರಿಮಾಲೆ, ಧರೆಯನ್ನು ನಡುಗಿಸಿದೆ ಜೋಗದ ಜಲಧಾರೆ, ಕಡಲಿನ ತಂಗಾಳಿ ಕರೆದಿದೆ ಕೈ ಬೀಸಿ, ಬಯಲಿನ ತೆನೆರಾಶಿ ಹರಸಿದೆ ಮೈತುಂಬಿ. ಮುಂದೆ ಬರೀತಾರೆ, ಮಲ್ಲಿಗೆಯ ಮನಸ್ಸಿರುವ ಚೆಲುವೆಯರ ಸಿರಿನಾಡು, ಒರಸಿದರೆ ಒಲವಿಡುವ ಮನಸ್ಸಿಗರ ಕಲಿನಾಡು. ಏನು ಸಾಹಿತ್ಯ ರೀ ಇದು. ಇದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಒಂದು ಹೈ ಪಿಚ್ಚು, ಒಂದು ಲೋ ಪಿಚ್ಚು, ಒಂದು ಹೈ ಪಿಚ್ಚು, ಒಂದು ಲೋ ಪಿಚ್ಚು. ನೀವು ನೋಡಿ, ಆ ಚರಣದಲ್ಲಿ ಒಂದು ಸಾಲ ಹೈ ಪಿಚ್ಚು, ಒಂದು ಸಾಲ ಲೋ ಪಿಚ್ಚು, ಒಂದು ಸಾಲ ಹೈ ಪಿಚ್ಚು, ಒಂದು ಸಾಲ ಲೋ ಪಿಚ್ಚು. ತುಂಬ ಎಕ್ಸ್ಪೆರಿಮೆಂಟ್ ಇದು. ಇವೆಲ್ಲ ಪ್ರಯೋಗಗಳು ಹೆಂಗೆ ಮಾಡಿದ್ದಾರೆ ಅಂದರೆ 1996 ಮಾಡಿಬಿಟ್ರು. ಚಿತ್ರಮ್ಮ ಅವರು ಏನು ಹಾಡ್ರಿ ಅದ. ಅವರು ಮೂಲತಃ ಮಲಯಾಳದವ್ರು ಅಂತ ಹೇಳೋಕ್ಕೆ ಆಗಲ್ವಲ್ರಿ, ನಮ್ಮ ಕನ್ನಡದವ್ರ ಥರ. ಚಿತ್ರಮ್ಮ ಅವರು ಪರಭಾಷೆಯವರು ಅಂತ ಹೇಳೋಕ್ಕೆ ಆಗಲ್ಲ, ಪಕ್ಕ ಕನ್ನಡದವ್ರ ಥರ. ಆ ಒಂದು ಎಂಥ ಜೇನು ತುಂಬಿದ ಧ್ವನಿ ಅದು. ಅದೇ ಟ್ಯೂನ್ ಇನ್ನೊಂದು ಹಾಡು ಮಾಡಿದ್ದಾರೆ, ತಾನ ಸ್ವರ್ಗವಿದೆ ಅಂತ. ಅದು SPB ಚಿತ್ರ ಮಾಡೋದು, ಲವ್ ಸಾಂಗು. ಅದರಲ್ಲಿ ಆ್ಯಕ್ಚುಲಿ ಆ ಪಲ್ಲವಿ ಒಂದೇ, ಚರಣದಲ್ಲಿ ಬೇರೆ ಚೇಂಜ್ ಮಾಡಿದ್ದಾರೆ. ಪ್ರೇಮ ಕೊಳದಲ್ಲಿ ತೇಲೋ ಕಮಲಿನಿಯೇ, ಕಾಮ ಕಿರಣದಲ್ಲಿ ಮಿಂಚೋ ನೇಸರನೆ. ಆ 2ನೇ ಚರಣದಲ್ಲಿ 2 ಸಾಲು ಬರೆದಿದ್ದಾರೆ. ವಾವ್. ಬಾನಗಲ ಭೂಯಿಯಗಲ ಮಾಡಿಡುವೆ ಅರಮನೆಯ, ಕಾಸಗಲ ತಾಲಿಯಲ್ಲಿ ನಾ ಹಿಡಿವೆ ನಿನ್ನೆದೆಯ ಅಂತ. ಮತ್ತೊಮ್ಮೆ ಹೇಳ್ಬೇಕು ಅನಿಸ್ತಾ ಇದೆ. ಬಾನಗಲ ಭೂವಿಯಾಗಲ ಮಾಡಿಡುವೆ ಅರಮನೆಯ, ಕಾಸಗಲ ತಾಳಿಯಲ್ಲಿ ನಾ ಹಿಡಿವೆ ನಿನ್ನೆದೆಯ ಅಂತ. ಎಂಥ ಚೆನ್ನಾಗಿದೆ ನೋಡ್ರಿ. ಹಲವು ಜನಗಳಿಗೆ ಹಾಡು ಬಂದಿದೆ ಗೊತ್ತಿಲ್ಲ, ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ಅದು ಖುಷಿ ಆಯ್ತದು. ಸ್ಟೆಂಟ್ ಮಾಸ್ಟರ್ ಬಗ್ಗೆ ಮಾತಾಡಿ ಅಂತ ಹೇಳಿದಿರಿ, ನಿಜವಾಗಿ ನಿಮಗೆಲ್ಲ ಧನ್ಯವಾದಗಳು. ಇನ್ನೊಂದು ಮಾಹಿತಿ ಹೇಳ್ಬಿಡ್ತೀನಿ ಇಲ್ಲಿ. ಅನಾಥ ರಕ್ಷಕ ವಿಡಿಯೋ ಮಾಡಿ ಹಾಕಿದ್ದೆ ನಾನು ಆ ಸಿನಿಮಾದ ಹಾಡುಗಳ ಬಗ್ಗೆ. ಒಬ್ಬರು ಅದರಲ್ಲಿ ಒಳ್ಳೆ ಚೆನ್ನಾಗಿ ಮಾರ್ಕ್ ಮಾಡಿದ್ದೀರಿ, SPB ಅವರು ಸಿನಿಮಾದಲ್ಲಿ ಹಾಡಿದ್ದಿಲ್ಲ ಅಂತ. ಹೌದು, SPB ಅವರು ಆ ಸಿನಿಮಾದಲ್ಲಿ ಶಶಿಕುಮಾರ್ ಅವರು ಡ್ಯಾನ್ಸ್ ಮಾಡ್ತಾ ಹಾಡೋದು, ಅದು ಹಾಡಿದ್ದು ಜೈಪಾಲ್ ಅಥವಾ ಶಿವರಾಜ್ ಅವರು ಅನ್ಸುತ್ತೆ. SPB ಅವರು ಹಾಡಿದ್ದಾರೆ, ನನ್ನ ಹತ್ರ ಹಾಡಿದೆ, ಕ್ಯಾಸೆಟ್ಲಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ಇದು ಮುಖ್ಯವಾದ ವಿಷಯ ನಿಮ್ಗೆ ಹೇಳಬೇಕು. ಟ್ರ್ಯಾಕ್ ಹಾಡೋರು, ಟ್ರ್ಯಾಕ್ ಪೂರ್ತಿ ಪಕ್ಕ ಒರಿಜಿನಲ್ ಥರನೇ ಹಾಡೋರು, ಶೂಟಿಂಗ್ ತೊಗೊಂಡೋಗ್ಬಿಡೋರು, ಎಲ್ಲ ಬಳಸ್ಕೊಂಡು ಬರೋರು. ಆಮೇಲೆ SPB ಅವರು, ಚಿತ್ರಮ್ಮ ಅವರ ಬಂದು ಲೇಟಾಗಿ ಹಾಡುವಂಥ ಸಮಯ ಬಂದುಬಿಟ್ರೆ, ಅಂದರೆ ಲೇಟ್ ಆಗಿಬಿಟ್ರೆ ಇದನ್ನೇ ಬಳಸ್ಕೊಂಡ್ಬಿಡೋರು. ಆಮೇಲೆ ಬಂದು ರೆಕಾರ್ಡ್ ಮಾಡಿರ್ತಾರೆ. ಎಷ್ಟೋ ಈ ರೀತಿ ಆಗಿದೆ. ಕ್ಯಾಸೆಟ್ನಲ್ಲಿ ಒರಿಜಿನಲ್ ಇರುತ್ತೆ, ಅಂದರೆ SPB ಅವರು ಹಾಡಿದಿರುತ್ತೆ, ಸಿನಿಮಾದಲ್ಲಿ ಬೇರೆಯವ್ರು ಹಾಡಿರ್ತಾರೆ, ಅದು ಒರಿಜಿನಲ್ಲೇ. ಅದು ಇನ್ಸಲ್ಟ್ ಮಾಡ್ತಾ ಇಲ್ಲ. ಬಟ್ SPB ಅವ್ರನ್ನ ಕರೆಸಿ ಹಾಡಿಸಿ ಪೇಮೆಂಟ್ ಎಲ್ಲ ಕೊಟ್ಟು ಕೂಡ ಬಳಸ್ಕೊಂಡಿಲ್ಲ ಅಂದರೆ ಏನು ಯೂಸ್ ಆಯಿತು. ಬಟ್ ಇವ್ರಿಗೊಂದು ಅವಕಾಶ ಆಯಿತು, ನವಗಾಯಕರುಗಳಿಗೆ. ಈ ರೀತಿ ಅನಾಥ ರಕ್ಷಕದ್ದು SPB ಅವರು ಹಾಡಿದ್ದಾರೆ. ಆನಂತರ ಬಂದು ಹಾಡಿದ್ರು ಜನಾರ್ದನ್ ಅವರು. ತಗೊಂಡೋಗಿ ಟ್ರ್ಯಾಕ್ ತೊಗೊಂಡೋಗಿ ಶೂಟಿಂಗ್ ಬಳಸ್ಕೊಂಡು ಆಮೇಲೆ ಅದನ್ನೇ ಬಳಸ್ಕೊಂಡ್ಬಿಟ್ರು ಸಿನಿಮಾದಲ್ಲಿ. ಹಾಡು ಮಾಡ್ಕೊಡೋ ಗಂಟ, ರೆಕಾರ್ಡಿಂಗ್ ಮಾಡ್ಕೊಡೋ ಗಂಟ ಮಾತ್ರ ಜವಾಬ್ದಾರಿ ಸಂಗೀತ ನಿರ್ದೇಶಕರದು, ಸಾಹಿತಿಗಳದು. ಆಮೇಲೆ ಅದನ್ನ ಬಳಸ್ಕೊಡೋದು, ಅದನ್ನ ಬಿಡೋದು ಸಿನಿಮಾ ಡೈರೆಕ್ಟರ್ಗಳಿಗೆ,
ಒಂದು ನಿರ್ಮಾಪಕರಿಗೆ ಸಂಬಂಧಪಟ್ಟಿತ್ತು. ಟ್ರ್ಯಾಕ್ನೇ ಬಳಸ್ಕೊಂಡಿದ್ದಾರೆ. ಆ ಮಧುರ ಸಮಯ ಹಾಡು ಒರಿಜಿನಲ್ ಇಲ್ಲೇ ಉಳಿದಿದೆ, ಕ್ಯಾಸೆಟ್ಲಿ ಒರಿಜಿನಲ್ ಇದೆ, ನನ್ನ ಹತ್ರ ಹಾಡಿದೆ. ಅದು ಅದ್ಭುತವಾಗಿ ಆಡಿದ್ದಾರೆ ಎಸ್ ಪಿ ಬಿ ಅವರು ಕೂಡ. ಬಟ್ ಅಲ್ಲಿ ಸಿನಿಮಾದಲ್ಲಿ ಆಡಿದ್ದು ಕೂಡ ಚೆನ್ನಾಗಿ ಆಡಿದ್ದಾರೆ. ಹೀಗೆ ಸ್ಟೆಂಟ್ ಮಾಸ್ಟರ್ ಸಿನಿಮಾ ಬಂದು ಹೋಗೋದೇ ಗೊತ್ತಾಗಲ್ಲ, ಅದು ಫ್ಲಾಪ್ ಸಿನಿಮಾ ಅಂತಲೇ ಹೇಳಬೇಕು. ಇಲ್ಲಿ ಯಾವ ಟೈಮಲ್ಲಿ ಅದು ಬಿಡುಗಡೆ ಮಾಡಿರ್ತಾರೋ, ಅದು ಕಥೆಯಲ್ಲಿ ಏನಾಗಿರುತ್ತೋ ಅಲ್ಲಿ ಏನೋ ಒಂದು ಎಡವಟ್ಟಾಗಿರುತ್ತೆ. ಆದರೆ ಹಾಡುಗಳು ಮಾತ್ರ ಸೂಪರ್. ಮದ್ನ ಅಂತ ಒಂದು ಹಾಡಿದೆ, ಅದು ಕೂಡ ಚೆನ್ನಾಗಿದೆ. ಅದು ಹಂಸಲೇಖರೇ ಬರೆಯೋದು, ತುಂಬ ಚೆನ್ನಾಗಿದೆ. ಇನ್ನೊಂದು ಹಾಡಿದೆ, ಹೈ ವೋಲ್ಟೇಜ್ ಹಾಡಿದೆ, ಮಾಲ್ಗುಡಿ ಶಿವ ಅವರು ಹಾಡೋದು, ಹಾದಾರ ಅಂತ ಸ್ವಲ್ಪ ಡಬಲ್ ಮೀನಿಂಗ್ ಹಾಡೋದು. ಒಂದು ಕ್ಲಬ್ ಸಾಂಗ್ ಥರ, ಒಂದು ಪಡ್ಡೆ ಹುಡುಗರಿಗೆ ಬೇಕಾದಂಥ ಹಾಡು ಅಂತ ಹೇಳ್ಬೋದು. ಆ ರೀತಿ ಈಗ ಸ್ಟೆಂಟ್ ಮಾಸ್ಟರ್ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.